ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಇವತ್ತೊಂದು ಹೊಸಕೋಟೆಯಲ್ಲಿ ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಯಾವ ಸತ್ಯ ಸ್ಪೆಷಲ್? ಗುರು ಮೆಸ್ ಅಂತ 99 ರುಪೀಸ್ಗೆ ಅನ್ಲಿಮಿಟೆಡ್ ವೆಜಿಟೇರಿಯನ್ ಊಟ ಸಿಗುತ್ತೆ ಇಲ್ಲಿ. ಸೊ ತುಂಬ ಕ್ಲೀನಾಗಿ ಮತ್ತು ಒಳ್ಳೆ ಪದಾರ್ಥಗಳು ಬಳಸಿ ಇಲ್ಲಿ ಅಡುಗೆ ಮಾಡ್ತಾರೆ. ಏನೇನು ಮಾಡ್ತಾರೆ ಅದು? ಯಾವ ರೀತಿ ಅಂತ ಹೇಳಿದ್ರೆ ಮದುವೆ ರೀತಿ ಪಂಕ್ತಿಯಲ್ಲಿ ಕೂರಿಸಿ ಬಾಳೆ ಎಲೆ ಹಾಕಿ ಮದುವೆಯಲ್ಲಿ ಹೆಂಗ್ ಬಡಿಸ್ತಾರೆ ಅದೇ ಥರ ಊಟ ಬಡಿಸ್ತಾರಂತೆ. ಹೌದು. ಮತ್ತು ಇವರು ಅಡುಗೆಗೆ ಯೂಸ್ ಮಾಡುವಂಥ ಪದಾರ್ಥಗಳು ಯಾವ ಥರ? ಹೌದೌದು, ಅದು ಅದ್ರ ಬಗ್ಗೆ ಹೇಳಲೇಬೇಕು. ಅದು ಗಾಣದ ಎಣ್ಣೆನೇ ಯೂಸ್ ಮಾಡ್ತಾರೆ, ಮತ್ತು ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋದಿಲ್ಲ. ಶುದ್ಧ ದೇಸಿ ತುಪ್ಪನೇ ಯೂಸ್ ಮಾಡ್ತಾರೆ. ಮತ್ತು ಹಾಲು ಅಷ್ಟೇ, ಮೊಸರು ಅಷ್ಟೇ, ಇದರಲ್ಲೆಲ್ಲನೂ ಅಷ್ಟೇ. ಇದನ್ನೆಲ್ಲನೂ ಇಲ್ಲಿಂದನೇ ತೊಗೊಂಬಂದೇ ಮಾಡೋದು ಅವರು. ಲೋಕಲಿ ಸೋರ್ಸ್ ಯಾವುದು ಪ್ಯಾಕೆಟ್ ಯಾವುದು ಯೂಸ್ ಮಾಡಲ್ಲ. ಪ್ಯಾಕೆಟ್ ಹಾಲೆಲ್ಲ ಯೂಸ್ ಮಾಡೋದಿಲ್ಲ. ಸೊ ಅದ್ಭುತವಾದ ಒಂದು ಜಾಗ. 99 ರುಪೀಸ್ಗೆ ಧೂಳ್ ಧಮಾಕ ವೆಜಿಟೇರಿಯನ್ ಊಟ ಇದು. ಸೊ ಈ ಜಾಗನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿ ಇವತ್ತು ಅನ್ಬಾಕ್ಸ್ ಕರ್ನಾಟಕ ಅವರು ಬಂದಿದ್ದಾರೆ. ಅವ್ರ ಚಾನಲ್ನಲ್ಲೂ ವಿಡಿಯೋ ಬಂದಿರುತ್ತೆ. ತಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು, ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್. ಸರ್ ನಮಸ್ತೆ. ನನ್ನ ಹೆಸರು? ನನ್ನ ಹೆಸರು ಜಯಂತ್ ಕುಮಾರ್ ಅಂತ. ಸರ್ ಏನು ಸರ್ ಗುರು ಮೆಸ್ಸಲ್ಲಿ 99 ರೂಪಾಯಿಗೆ ಮದುವೆ ಊಟನೇ ಆಗ್ತಾ ಇದ್ದೀರಾ? ಏನು ಸರ್ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸಿ ಸರ್. ಅದೇ ನಮ್ಮ ಖುಷಿಗೋಸ್ಕರ ನಾವು ರೈತರು ನಾವು ಒಂದು ಹೊಸಕಡೆಲ್ಲ ನಾವು ಚೆನ್ನಾಗಿ ಒಂದು ಹೆಸರು ಇದು ಮಾಡ್ಬೇಕು ಅನ್ಕೊಂಡು ರನ್ ಮಾಡ್ಬೇಕಂತ ಬಂದ್ವಿ. ಊಟದ ಮಾಡ್ಬೇಕಂತ ಮಾಡ್ತಾ ಇದ್ವಿ. ಒಂದು ಹೆಲ್ತಿ ಫುಡ್ ಇವತ್ತೆಲ್ಲ ಹೋಗ್ಲಿ, ಒಂದು ಹೆಲ್ತಿ ಫುಡ್ಗೆ ತುಂಬ ಜನ ಇದು ಮಾಡ್ತಾರೆ. ಪ್ರತಿಯೊಂದಲ್ಲೂ ನಾವು ಕಲಬೆರಕೆ ಅಂತಿದ್ರೆ ಆ ಕಲಬೆರಕೆ ಇಲ್ಲದೆ ಊಟ ಕೊಡಬೇಕು ಅಂದ್ಬಿಟ್ಟು ನನ್ನ ಮನೇಲಿ ಏನು ಮಾಡ್ಕೊಂತೀನೋ ಅದನ್ನ ನಾನು ಇಲ್ಲಿ ಮಾಡಿ ಬಡಿಸ್ತಾ ಇದ್ದೇನೆ ಅಷ್ಟೇ ಸರ್. ನಾನು ಓಕೆ, 99 ರೂಪಾಯಿ ಊಟದಲ್ಲಿ ಏನೇನೆಲ್ಲ ಕೊಡ್ತೀರಾ ಸರ್ ನೀವು? ಸರ್ ಉಪ್ಪು, ಉಪ್ಪಿನಕಾಯಿ, ಹಪ್ಪಳ, ಪಲ್ಯ ಇರುತ್ತೆ, ಆಮೇಲೆ ಬಜ್ಜಿ ಇರುತ್ತೆ, ಆಮೇಲೆ ಮುದ್ದೆ, ಸಾಂಬಾರು, ರೈಸು, ರಸಮ್ಮು, ಮಜ್ಜಿಗೆ, ಸ್ವೀಟ್ ಇರುತ್ತೆ. ಒಂದು ಸ್ವೀಟು ಡೈಲಿ ಒಂದು ಸ್ವೀಟ್ ಚೇಂಜ್ ಆಗ್ತಾ ಇರುತ್ತೆ ಎಲ್ಲ ಅನ್ಲಿಮಿಟೆಡ್ ಕೊಡ್ತಾ ಇದ್ದೀರಾ? ಓಕೆ, ಬ್ರೇಕ್ಫಾಸ್ಟ್ ಏನೋ ಸಿಗುತ್ತಾ ಇಲ್ಲಿ? ಬ್ರೇಕ್ಫಾಸ್ಟ್ ಇಡ್ಲಿ ಇರುತ್ತೆ, ಪಲಾವ್ ಇರುತ್ತೆ ಸರ್ ಡೈಲಿ. ಪಲಾವ್ ಇರುತ್ತೆ. ಓಕೆ, ಈ ಊಟ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇದು? ಮಧ್ಯಾಹ್ನ 11 ಗಂಟೆ 11 ಸ್ಟಾರ್ಟ್ ಆಗುತ್ತೆ ಸರ್. ಮತ್ತೆ ಎಷ್ಟು ಗಂಟೆ ತನಕ? 3:30-4 ಗಂಟೆವರೆಗೂ ಇರುತ್ತೆ. ಮತ್ತೆ ರಾತ್ರಿ ಇರಲ್ಲ ಸರ್, ಬರೀ ಬೆಳಿಗ್ಗೆ ಮಧ್ಯಾಹ್ನ ಮಾತ್ರ ಮಾತ್ರ ಸರ್. ನಾವು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ನಮ್ಗೆ ಸುಸ್ತಾಗ್ಬಿಡುತ್ತಲ್ಲ, ಮತ್ತೆ ನೈಟ್ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬರೀ ಬೆಳಿಗ್ಗೆ ಮಧ್ಯಾಹ್ನ ಮಾಡ್ಕೊಂಡು 4 ಗಂಟೆ ಕ್ಲೋಸ್ ಮಾಡ್ಕೊಂಡು ರೆಸ್ಟ್ ತಗೊಂತೀವಿ. ನಾನು ಅದು ಕೆಲವೊಂದು ಕಡೆ ಬೋರ್ಡ್ ಎಲ್ಲ ನೋಡಿದೆ, ಗಾಣದ ಎಣ್ಣೆನೇ ಬಳಸ್ತೀನಿ, ಒಣಗಿದ ಮೆಣಸಿನಕಾಯಿ ಹಾಕ್ತೀವಿ, ಸಕ್ಕರೆ ಬಳಸಲ್ಲ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದೇ ನಾವು ಸೋಡಾ ಹಾಕಲ್ಲ, ಹಸಿಮೆಣಸಿನಕಾಯಿ ಹಾಕಲ್ಲ, ಗಂಡನೇ ಯೂಸ್ ಮಾಡ್ತೀವಿ, ಎಮ್ಮೆ ಹಾಲು, ನಾಟಿ ಹಸು ಮಜ್ಜಿಗೆ ಅಂತ ಯೂಸ್ ಮಾಡ್ತೀವಿ. ಸ್ವೀಟ್ಗೆ ಸಕ್ಕರೆ ಹಾಕಲ್ಲ, ಏನೇ ಸ್ವೀಟ್ ಮಾಡಿ ಬೆಳೆದಲ್ಲಿ ಏನಕ್ಕೆ ಅಂದ್ರೆ ನಾನು ಸಕ್ಕರೆ ತಿನ್ನಲ್ಲ ಮನೇಲಿ, ಸೊ ಅದಕ್ಕೆ ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡಲ್ಲ. ಸೊ ಅದೇ ಒಂದು ಚಾಲೆಂಜ್ ತಗೊಂಡು ನಾವು ಮಾಡ್ತೀವಿ. ಪ್ರತಿಯೊಂದು ಜಿಲೇಬಿ ಮಾಡ್ತೀವಿ, ಜಾಂಗಿರಿ, ಮೈಸೂರು ಪಾಕ, ಲಾಡು, ಪಾಯಸ ಏನೇ ಮಾಡಲಿ ಬೆಲ್ಲದಲ್ಲೇ ಮಾಡ್ತೀವಿ. ಮಾಡ್ತೀರಾ? ಓಕೆ ಸರ್. ಆಮೇಲೆ ಹಸಿಮೆಣಸಿನಕಾಯಿ ಏನಕ್ಕೆ ಅಂದ್ರೆ ಹಸಿಮೆಣಸಿನಕಾಯಿ ನಾನು ಮನೇಲಿ ತಿನ್ನಲ್ಲ, ಅದಕ್ಕೆ ನಾನು ಯೂಸ್ ಮಾಡಲ್ಲ ಅಷ್ಟೇ, ಬೇರೆ ಏನಿಲ್ಲ ಡಿಫ್ರೆನ್ಸ್. ಓಕೆ, ಅಂದ್ರೆ ಇದು ವಾರ ಎಲ್ಲ ಸಿಗುತ್ತಾ ನಿಮಗೆ? ವಾರ ಎಲ್ಲ ಊಟ ಇರುತ್ತೆ, ಭಾನುವಾರ ರಜೆ ಇರುತ್ತೆ. ಸೋಮವಾರದಿಂದ ಶನಿವಾರ ತನಕ ಸೋಮವಾರ ರಜೆ ಇರಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪಂಕ್ತಿನಲ್ಲಿ ಕೂತಿದ್ದೀರಿ, ಎಲೆ ಹಾಕ್ತಾ ಇದ್ದಾರೆ. ಸೋಮ್ ಹೆಂಗಿದೆ ಊಟ? ಮದುವೆ ಊಟ ಮದುವೆ ಪಂಕ್ತಿಯಲ್ಲಿ ಕೂತಿರೋ ಫೀಲು. ಎಸ್. ಸೊ ಯಾವುದೋ ಫಂಕ್ಷನ್ ಬಂದಿರೋ ಥರ ಒಂದು ಫೀಲ್ ಬರ್ತಾ ಇದೆ. ಈ ಊಟದ ಬೆಲೆ ಎಷ್ಟು ಸರ್? 99 ರೂಪಾಯಿ. ತಾಂಬೂಲ ಒಂದಿರಲ್ಲ ಅಷ್ಟೇ. ತಾಂಬೂಲ ಒಂದಿಲ್ಲ, ಮತ್ತು ಸ್ವೀಟ್ ಲಿಮಿಟೆಡ್ ಆಗಿರುತ್ತೆ. ಚಪಾತಿ ಊಟ ಸಿಗುತ್ತೆ, ಚಪಾತಿ ಮಾತ್ರ ಲಿಮಿಟೆಡ್ ಆಗಿ ಕೊಡ್ತಾರೆ. ಸೊ ಇನ್ನು ಮಿಕ್ಕಿದ್ದು ಏನೇ ತಿನ್ನಿ ಅನ್ಲಿಮಿಟೆಡ್ 99 ರೂಪಾಯಿ. 100 ರೂಪಾಯಿಗೆ ಉಪ್ಪು ಹಾಕಿದ್ರು. ಮತ್ತು ಇನ್ನೇನು ಸರ್? ನಾನು ನೋಡ್ತಿದ್ದೆ ಆಗಲೇ ಅಲ್ಲಿ ಬೋರ್ಡೆಲ್ಲ ಹಾಕಿದ್ರು, ಗಾಣದ ಎಣ್ಣೆನೇ ಯೂಸ್ ಮಾಡೋದು, ಮತ್ತು ಯಾವುದೇ ಥರದ್ದು ಯಾವುದೇ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡೋದಿಲ್ಲ.
ನೆಕ್ಸ್ಟು ಒಣಗಿದ ಮೆಣಸಿನ್ಕಾಯಿ ಹಾಕ್ತಾರೆ ಅಂತ ಹೇಳ್ತಾಯಿದ್ರು. ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲದಲ್ಲೇ ಸ್ವೀಟ್ ಮಾಡೋದು ಅಂತ ಹೇಳ್ತಿದ್ರು. ಸೊ ಒಂದೊಂದೇ ಬರ್ತಾ ಇದೆ, ಏನೆಲ್ಲ ಬರುತ್ತೆ ಎಲೆ ಮೇಲೆ ನೋಡೋಣ. ಹೌದು, ಈಗ ಸ್ವೀಟ್ ಬಂದಿದೆ, ಜಿಲೇಬಿ. ಜಿಲೇಬಿ ಇವತ್ತು ಜಿಲೇಬಿ, ನಾಳೆ ಏನು ಸಿಗುತ್ತೆ? ಬೇರೆ ಯಾವ್ದಾವ್ದು ಸ್ವೀಟ್ ಸಿಗುತ್ತೆ? ಹಾಂ ಓಕೆ. ಸೊ ಇವತ್ತು ಜಿಲೇಬಿ, ಮೈಸೂರು ಪಾಕ್ ಸಿಗುತ್ತಂತೆ, ಬಾದುಷಾ ಸಿಗುತ್ತೆ. ಹೌದು, ಕರೆಕ್ಟು. ಮುದ್ದೆ ಕಟ್ತಾ ಇದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡೋಕ್ಕೇನೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರ್ಕೊಂಡು ಮಾಡೋವಂಥದ್ದು, ಆ ಕಾಳು ಸಾರು ಎಲ್ಲ ನೋಡೋಕ್ಕೆ ಚೆನ್ನಾಗಿತ್ತು. ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ವಿ. ಹೌದು, ನಾನು ನೋಡ್ತಾ ಇದ್ದೆ, ಬಜ್ಜಿ ಕರೀತಾ ಇದ್ರು, ಬಾಣಲಿ ತುಂಬ ಬಜ್ಜಿ ಹಾಕಿ ಕರೀತಿದ್ದು, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ನೋಡಿದಾಗ ಯಾವ ಥರ ಫೀಲ್ ಅಂತಂದರೆ, ಮದುವೆ ಮನೆಗಳಲ್ಲಿ ಬಲ್ಕಾಗಿ ಹಾಕಿ ಯಾವ ಥರ ಮಾಡ್ತಾ ಇರ್ತಾರೆ ಅದೇ ಫೀಲ್ ಬರ್ತಾ ಇದ್ದಿದ್ದು. ಇನ್ನೊಂದು ವಿಶೇಷತೆ ಇದೆ, ಮಜ್ಜಿಗೆ ಮತ್ತು ಮೊಸರು ಎಲ್ಲ ಏನಿದೆ ಪಾಕೆಟಿಂದ ಯೂಸ್ ಮಾಡಲ್ಲ. ಹಸು ಮತ್ತು ಎಮ್ಮೆಯಿಂದ ತೊಗೊಂಬಂದು ಅವರೇ ಅದರಿಂದನೇ ಮಾಡೋದು. ಹೌದು, ಅದು ಒಂಥರ ಪ್ರತಿಯೊಂದೂ ತುಂಬಾ ಸ್ಪೆಷಲ್ಲು. ಮನೆಗಳಲ್ಲಿ ಯಾವ ಥರ ಮಾಡ್ತಾರೋ ಆ ಥರ. ನೋಡಿ, ಈಗ ಕೋಸಂಬರಿ ಬಡಿಸ್ತಾ ಇದ್ದಾರೆ, ಇದರಲ್ಲಿ ಒಳ್ಳೆ ದಾಳಿಂಬೆ ಎಲ್ಲ ಹಾಕಿದ್ದಾರೆ, ಪ್ರೊಮೊಗ್ರನೇಟು. ಸೊ ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಸೊ ಮುದ್ದೆ ಬರ್ತಾ ಇದೆ, ಒಳ್ಳೆ ಸೈಜ್ ಮುದ್ದೆ, ಆರಾಮ ಒಂದು 2 ತಿನ್ಬೋದು. ಎಷ್ಟು ಮುದ್ದೆ ಆದರೂ ತಿನ್ಬೋದು. 99 ರೂಪಾಯಿಗೆ ಎಷ್ಟು ಮುದ್ದೆ ಆದರೂ ತಿನ್ಬೋದು. ಅನ್ಲಿಮಿಟೆಡ್ ಮುದ್ದೆ. ಎಷ್ಟು ಮುದ್ದೆ ತಿಂತೀರ ನೀವು? ಸೂಪರ್. ಬಜ್ಜಿ ಒಂದು ಕೊಡ್ತಾರೆ, ಹಾಕಿ ಗರಿಗರಿಯಾದ ಹಪ್ಪಳ, ಗರಿಗರಿಯಾದ ಬಜ್ಜಿ. ಏನು ಸರ್ ಇವತ್ತು? ಕಾಳು ಸಾರು, ಕಡಲೆ ಸಾರು. ದಿನ ಸಾರು ಚೇಂಜ್ ಆಗ್ತಾ ಇರುತ್ತಾ? ಓಕೆ. ಮುದ್ದೆಗೆ ತುಪ್ಪ. ಸೋಮ್, ನೀನು ಹಾಕ್ಸ್ಕೊಂತೀಯಾ? ನಾನು ಸಾರು ಮೇಲೆ ತುಪ್ಪ ಸಾಕು ಹಾಕ್ಸ್ಕೊತೀನಿ. ಬಿಸಿ ಬಿಸಿ ಸಾರು ಮೇಲೆ ನಾಟಿ ತುಪ್ಪ, ಅದು ಇವರು ಮನೆಯಲ್ಲೇ ಮಾಡೋ ತುಪ್ಪ ಅಂತೆ. ಸಾಕು 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 ಸಾಕು. ಒಳ್ಳೆ ರಾಗಿ ಮುದ್ದೆ, ತುಪ್ಪ ಹಾಕಿರೋದು, ಶೈನಿಂಗ್ ಹೊಡಿತಾ ಇರಬೇಕು. ಕಾಳು ಸಾರಲ್ಲಿ ಪಲ್ಟಿ ಹೊಡಿಸಿ ಟೇಸ್ಟ್ ಮಾಡ್ಬಿಡೋಣ. ಯಥೇಚ್ಛವಾಗಿ ಕಾಳೇ ಜಾಸ್ತಿ ಇದ್ದಾವೆ. ಕಾಳು ಮತ್ತು ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಜಾಸ್ತಿನೇ ಹಾಕಿದ್ದಾರೆ. ತುಪ್ಪ ಹಾಕು ಅಂತ ಹೇಳಿದ್ರೆ ತುಪ್ಪನೂ ಅನ್ಲಿಮಿಟ್ ಅನ್ಕೊಂಬಿಟ್ಟು ಸ್ವಲ್ಪ ತುಪ್ಪನೂ ಜಾಸ್ತಿ ಹಾಕ್ಬಿಟ್ಟು ಸಾರಿನ ಮೇಲೆ ತುಪ್ಪನೇ ಜಾಸ್ತಿ ತೇಲ್ತಾ ಇದೆ. ಜಾರ್ಕೊಂಡು ಹೊಟ್ಟೋಯ್ತು ತುಪ್ಪಕ್ಕೆ. ಆ ಸಾರಿಗೆ, ಸಾರಂತೂ ಅಲ್ಟಿಮೇಟ್ ಸೋಮ್. ಸೂಪರ್ ಸಾರಂತೂ ನೋಡ, ಆ ಗಟ್ಟಿ ಸಾರ ಗಟ್ಟಿ ಇರಬೇಕು ಆ ಮುದ್ದೆಗೆ. ನೋಡಿ, ಆ ಜೊತೆಗೆ ಆ ತುಪ್ಪ ಸೇರಿರೋದಕ್ಕೆ ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ. ಅವಾಗ ಸ್ವಲ್ಪ ಕಾಳು ಸೇರಿಸಿ ತಿಂತಾ ಇರಬೇಕು. ಒಳ್ಳೆ ಹಳ್ಳಿ ಸೊಗಡಿದೆ ಸಾರಲ್ಲಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಕಾಳು ಹುಳಿ ತುಂಬ ಅಪರೂಪ ಸಿಗೋದು ನಮ್ಮ ಮದುವೆಗಳಲ್ಲಿ, ಮನೆಗಳಲ್ಲಿ ಯಾವಾಗಲೂ ಮಾಡಿದಾಗ. ಹೌದು, ಅದು ತುಂಬ ಚೆನ್ನಾಗಿದೆ. ಆರಾಮಾಗಿ 1-2 ಮುದ್ದೆ ತಿನ್ಬಿಡ್ಬೋದು. ಸೊ ಅನ್ಲಿಮಿಟೆಡ್ ಇರುತ್ತೆ. ಹೆವಿ ಬ್ಯಾಟ್ಸ್ಮ್ಯಾನ್ಗಳು ಬನ್ನಿ, ಸಖತ್ತಾಗಿದೆ. ಮುದ್ದೆನೂ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಬಿಸಿ ಬಿಸಿ ಮುದ್ದೆ, ಆರಾಮಾಗಿ 2 ಮುದ್ದೆ ತಿನ್ಬೋದು. ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ. ಹಾಂ, ಸಾಕು. ಸೂಪರ್ ಗುರು. ಜೊತೆಯಲ್ಲಿ ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ಕೊಟ್ಟಿದ್ದಾರೆ. ಒಂದು ಲೇಯರು, ತೆಳ್ಳಗೆ ಒಂದು ಲೇಯರ್, ಒಂದು ಕೋಟಿಂಗ್ ಹಾಕಿ ಕೊಟ್ಟಿದ್ದಾರೆ. ತಿನ್ನೋಣ? ಸೂಪರ್. ಟ್ರೈ ಮಾಡೋಣ. ಎಸ್. ಓಮ್ ಕಾಳು ಹಾಕಿದ್ದಾರೆ, ಆ ಫ್ಲೇವರ್ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಕಳ್ಳೆ ಹಿಟ್ಟು, ಬಾಣಲಿಯಲ್ಲಿ ಕರಿಬೇಕಂತ ನೋಡಿ, ಫ್ರೆಶ್ ಎಣ್ಣೆ, ಅದು ಹಳೆ ಎಣ್ಣೆನ ಹಾಕಿ ಮಾಡ್ತಿರೋಲ್ಲ ಅವರು. ಅದು ಹಾಕಿದ್ದಾರೆ, ಅದು ರಿಫೈಂಡ್ ಆಯಿಲ್ನ ಇದಕ್ಕೆ ಯೂಸ್ ಮಾಡ್ತೀನಿ ಅಂತ, ಅಡುಗೆಗೆಲ್ಲನೂ ಗಾಣದ ಎಣ್ಣೆನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ಕೂಡ ಸೋಡಾ ಇಲ್ಲ ಇದರಲ್ಲಿ. ಈ ಹಸಿಟ್ಟಿನಲ್ಲಿ ಚೆನ್ನಾಗಿ ಮೆತ್ತಗೆ ಬರಬೇಕು ಅಂತ ಸೋಡಾ ಹಾಕ್ತಾರೆ ಕೆಲವೊಂದು ಕಡೆ. ಪ್ಯೂರ್ ಕಳ್ಳೆ ಹಿಟ್ಟಿಂದ ಮಾಡಿರೋದು, ಚೆನ್ನಾಗಿದೆ. ಸೊ ನೆಕ್ಸ್ಟು ಕೋಸಂಬರಿ ಟ್ರೈ ಮಾಡೋಣ. ಕೋಸಂಬರಿ, ಎಸ್. ಚೆನ್ನಾಗಿ ದಾಳಂಬರಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ದಾಳಂಬರಿ ಮತ್ತು ಕ್ಯಾರೆಟ್ ಎಲ್ಲ ತುರಿದು ಚೆನ್ನಾಗಿ ಹಾಕಿದ್ದಾರೆ. ಒಳ್ಳೆ ಫ್ಲೇವರ್ಫುಲ್ಲು ಸಾರೆಲ್ಲ ತಿಂದಾದ್ಮೇಲೆ ಈ ಥರ ಲೈಟಾಗಿ ಸ್ಯಾಲೆಡ್ ತಿನ್ನೋದು ಟೇಸ್ಟ್ ಬಡ್ಸ್ನ ಚೇಂಜ್ ಮಾಡುತ್ತೆ. ಮತ್ತು ಮುದ್ದೆ ಸಾರಿಗೆ ಹೋದಾಗ ಆ ಟೇಸ್ಟು ಇನ್ನೂ ಎನ್ಹಾನ್ಸ್ ಆಗುತ್ತೆ. ಹೌದು, ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದಲ್ಲ ಇದನ್ನು. ಬಾಳೆ ಎಲೆ ಈ ಥರ ಒಂದು ಊಟ ಸೂಪರ್ ವರ್ತ್ ಗುರು. ವರ್ತ ಧೂಳ್ ಧಮಾಕ ಇದು.
₹100 ಮನೆ ಊಟ. ಹೌದು. ಸೊ ನೆಕ್ಸ್ಟು ಅನ್ನ ತರಿಸ್ಕೊತೀವಿ, ನೋಡ್ತಾ ಇರಿ. ನೋಡಿ ಬಿಸಿ ಬಿಸಿ ಅನ್ನ, ಇವರು ₹99ಗೆ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ ಅಂತ. ರೈಸ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಒಳ್ಳೆ ಕ್ವಾಲಿಟಿ ರೈಸೇ ಇದು. ಸಾರು ಹಾಕ್ಬಿಡಿ ಸರ್. ಸರ್ ಕಾಳು ಸಾರೇ ಕೊಡಿ ನನಗೆ. ಕಾಳು ಸಾರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಿಸಿ ಬಿಸಿ ಅನ್ನಕ್ಕೆ ಅದಕ್ಕೆ ಮತ್ತೆ ಕಾಳು ಸಾರೇ ಹಾಕ್ಸ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ತುಪ್ಪ ಸ್ವಲ್ಪ ಹಾಕ್ಸ್ಕೊಂಡ್ಬಿಟ್ರೆ ಒಳ್ಳೆ ಮಜಾ ಕೊಡುತ್ತೆ ಅಂತ. ನೀನು ಯಾವ ಸಾರು ಹಾಕ್ಸ್ಕೊಂಡಿದ್ಯಾ? ನಾನು ಇವರು ಸಾರಿಗೆ ಅಂದರೆ ಅನ್ನಕ್ಕೆ ಮಾಡುವಂಥ ಒಂದು ಸಾಂಬಾರು, ಸೊ ಅದನ್ನೇ ಹಾಕ್ಸ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಟೊಮೆಟೊ ಸೊಪ್ಪು ಎಲ್ಲ ಹಾಕಿದ್ದಾರೆ. ಸೊ ನನಗೆ ಯಾವ ಸೊಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೂ ತುಪ್ಪ ಬಿದ್ದರೆ ಸೂಪರಾಗಿರುತ್ತೆ. ಟ್ರೈ ಮಾಡೋಣ. ಈ ಸಾರಿಗೂ ಸ್ವಲ್ಪ ತುಪ್ಪ ಹಾಕ್ಸ್ಕೊತಾ ಇದ್ದೀನಿ. ಸಾಕು ಸರ್, ಸಾಕು. ಒಳ್ಳೆ ಮಜಾ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ. ನನಗೂ ಒಂದು ಹಾಕಿ ಸರ್. ಸಾಕು ಸಾಕು, ಹಾಕ್ಸ್ಕೊಳ್ತೀನಿ ಮತ್ತೆ. ಹಾಂ ಹಾಂ ಹಾಂ, ಸಾರು ಜೊತೆ ಆ ಅನ್ನ ಕ್ವಾಲಿಟಿ ತುಪ್ಪ ಕಲಿಸ್ತಾ ಇದ್ದರೆ ಒಳ್ಳೆ ಪರಿಮಳ. ಇವತ್ತು ಯಾಕೋ ಜಾಸ್ತಿ ತಿನ್ಬಿಡ್ತೀರಿ ಅನಿಸ್ತಾ ಇದೆ. ನಿಜ. ನನಗೂ ಆ ನಾಟಿ ತುಪ್ಪ ಕೊಟ್ಟಿದ್ದಾರೆ, ನಮ್ಮ ಮನೇಲಿ ಮಾಡಿರೋ ತುಪ್ಪನೇ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡ್ತಾಯಿದೆ. ಆ ಸಾರಿಗೆ ಅನ್ನಕ್ಕೆ ಎಲ್ಲನೂ ಅಷ್ಟೇ. ರೈಸು ಅಷ್ಟೇ, ರೈಸು ನೋಡಿ ಆ ಮುದ್ದಾಗಿದೆ, ಏನು ಉದುರುದ್ರಾಗಿಲ್ಲ, ಏನೂ ಇಲ್ಲ. ಖಂಡಿತ ಸೂಪರ್ ವರ್ತು. ಮಜ್ಜಿಗೆ ಎಲ್ಲ ಸಿಗುತ್ತೆ, ಮಜ್ಜಿಗೆ ಮೊಸರು ಎಲ್ಲ. ಎಲ್ಲಾದ್ರ ಜೊತೆಯಲ್ಲಿ ರೈಸ್ ಟ್ರೈ ಮಾಡ್ಬೋದು, ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಲ್ಲ. ತುಂಬ ಜನಕ್ಕೆ ಹೊಸಕೋಟೆ ಅಂದರೆ ಬಿರಿಯಾನಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಥರ ಒಂದು ಬಾಳೆ ಎಲೆ ವೆಜ್ ಊಟನೂ ₹99 ಸಿಗುತ್ತೆ ಇಲ್ಲಿ ಹೊಸಕೋಟೆಯಲ್ಲಿ. ಸೊ ಹೊಸಕೋಟೆಯಲ್ಲಿ ಯಾರನ್ನ ತುಂಬ ಒಳ್ಳೆ ವೆಜ್ ಊಟ ತಿನ್ನಬೇಕು ಅಂತಂದರೆ ಬಾಳೆ ಎಲೆಯಲ್ಲಿ ಖಂಡಿತ ಜಾಗಕ್ಕೆ ವಿಸಿಟ್ ಮಾಡಿ. ಹೌದು, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಊಟ ಮುಗಿಸ್ಬಿಟ್ಟು ಸಿಗೋಣ. ಮಜ್ಜಿಗೆ ಬಿಸಿ ಬಿಸಿ ಮೊಸರು ಹಾಕ್ತಾರೆ, ಅದನ್ನು ತೋರಿಸೋಣ. ಮೊಸರು ಸೂಪರ್ ಆಗಿದೆ. ಸರಿ, ಆಯಿತು. ಮೊಸರು ತೋರಿಸ್ಬಿಟ್ಟು ಇದು ಮಾಡೋಣ. ಸೊ ಮೊಸರು ನಾನು ಅದೇ ಸಾಂಬಾರು ರೈಸ್ಗೆ ಹಾಕ್ಸ್ಕೊತಾ ಇದ್ದೀನಿ. ಸೋಮ, ನೀನು ವೈಟ್ ರೈಸ್ ಇಟ್ಕೊಂಡಿದ್ಯಾ? ಹೌದು, ಮೊಸರು ನನಗೂ ಮೊಸರು ಬೇಕು. ನೀಟಾಗಿ ಒಗ್ಗರಣೆ ಮಾಡಿದ್ದಾವೆ. ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕಿ ನೀಟಾಗಿ ಆ ಸಾರು ಇದ್ರ ಜೊತೆ ಎಲ್ಲ ಕಲಿಸ್ಕೊಂಬಿಟ್ರೆ ಗೊತ್ತಾ. ತೃಪ್ತಿಯಾದ ಊಟ. ಅಲ್ಲೆಲ್ಲ ಒಂದ್ಸಲಿ ನಮಗೆ ಸಿಗಲ್ಲ ಒಳ್ಳೆ ಊಟ. ಎಲ್ಲಿ ತಿನ್ಬೇಕಂತ ಕನ್ಫ್ಯೂಸ್ ಆಗ್ಬಿಡ್ತೀರಿ. ಯಾವುದಾದ್ರೂ ದೊಡ್ಡ ದೊಡ್ಡ ಹೋಟೆಲ್ಲು ಏನೇನೋ ಹೋಟೆಲ್ಗೆ ಹೋಗ್ಬಿಡ್ತೀರಿ. ಸೊ ₹99 ಈ ಥರ ಒಂದು ಭರ್ಜರಿ ಊಟ ಸಿಗುತ್ತೆ ಅಂತ ಇವತ್ತೇ ಗೊತ್ತಾಗಿದೆ. ಹೌದು, ಟ್ರಾವೆಲ್ ಮಾಡೋರು, ತಿರುಪತಿಗೆ ಹೋಗೋರೆಲ್ಲ ಸ್ವಲ್ಪ ಟ್ರಾಫಿಕ್ ಅದು ಇರುತ್ತೆ, ಸ್ವಲ್ಪ ಪಾರ್ಕಿಂಗೂ ಕಷ್ಟ ಆಗುತ್ತೆ. ಸಾಧ್ಯ ಆದ ನಿಲ್ಲಿಸ್ಬಿಟ್ಟು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ರಿ. ನಿಮಗೆ ಮನೆ ಫೀಲೇ ಕೊಡುತ್ತೆ. ಹೋಗಿ ತಿರುಪತಿನಲ್ಲಿ ಸೇರೋವರೆಗೂ ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಹೌದು ಹೌದು. ಸೊ ಬೆಸ್ಟ್ ಟ್ರಾವೆಲರ್ಸ್ ಫ್ಯಾಮಿಲೀಸ್ ಎಲ್ಲ ಹೋಗ್ತಿದ್ರೆ ಒಂದು 10 ಜನ 20 ಜನ. ಹೌದು, ಬಜೆಟ್ ಫ್ರೆಂಡ್ಲಿನೂ ಆಗುತ್ತೆ. ಇದು ₹1,000 ಒಂದು 10 ಜನಕ್ಕೆ ಒಳ್ಳೆ ಊಟ ಆಗಿಬಿಡುತ್ತೆ. ವಿಸಿಟ್ ಮಾಡಿ. ನಾವು ಇದನ್ನು ಮುಗಿಸ್ಬಿಟ್ಟು ಔಟ್ ಆಫ್ ಸಿಗ್ತೀವಿ, ನೋಡ್ತಾರೆ. ಸೊ ಕರೆಕ್ಟಾಗಿ 1 ಗಂಟೆ 10 ನಿಮಿಷ. ಆಲ್ಮೋಸ್ಟ್ ಎಲ್ಲ ಪಂಕ್ತಿಯಲ್ಲಿ ಜನ ಕುತ್ಕೊಂಡ್ಬಿಟ್ಟಿದ್ದಾರೆ ಊಟಕ್ಕೆ. ಮನೆ ಊಟ ತುಂಬ ಚೆನ್ನಾಗಿತ್ತು, ಆಲ್ರೆಡಿ ನೀವು ನೋಡಿದ್ದೀರಾ. ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಆದಷ್ಟು ಇಲ್ಲಿಂದ ಮುಗಿಸ್ಕೊಂಡು ಹೋಗೋಣ ಅಂತ ನಾವು ಹೊಡ್ತಾ ಇದ್ವಿ. ತುಂಬ ಒಳ್ಳೆ ಜಾಗ. ಟ್ರಾವೆಲ್ ಮಾಡೋರಾಗಲಿ, ಇಲ್ಲಾಂದರೆ ಹೊಸಕೋಟೆನಲ್ಲಿ ಏನು ಕೆಲಸಕ್ಕೆ ಬಂದರೆ ನಾನು ಊಟ ಮಾಡಬೇಕಾ ಅಂತಲೇ ಬನ್ನಿ. ₹99ಗೆ ಸೂಪರ್ ಊಟ ಇದು. ಹೌದು, ತುಂಬ ತೃಪ್ತಿ ಕೊಡೋವಂಥ ಊಟ. ಸಖತ್ತಾಗಿತ್ತು. ಒಳ್ಳೆ ವೆಜ್ ಊಟ ಅಂತ ಹೇಳ್ಬೋದು. ಹೊಸಕೋಟೆಯಲ್ಲಿ ಬಂದರೆ ಇಲ್ಲಿ ಬಾಳೆ ಎಲೆ ಹಾಕ್ಬಿಟ್ಟು ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಅದು ಅನ್ಲಿಮಿಟೆಡ್ ಬೇರೆ. ಸೊ ಬಂದರೆ ಅಂತಲೂ ಪೈಸಾ ವಸೂಲು. ಹೌದು. ಸೊ ಖಂಡಿತ ವಿಸಿಟ್ ಮಾಡಿ. ಗುರು ಮೆಸ್ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಹೊಸಕೋಟೆನಲ್ಲಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಈ ಥರ ಒಂದು ಕಂಟೆಂಟು ಹೆಚ್ಚಾಗಿ ಶೇರ್ ಆಗಬೇಕು. ಹೌದು. ಸೊ ನಮ್ಮ ಚಾನಲ್ನಲ್ಲೂ ಬಂದಿರುತ್ತೆ, ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಲೂ ಬಂದಿರುತ್ತೆ ಈ ಜಾಗದ ಒಂದು ಕಂಪ್ಲೀಟ್ ವಿಡಿಯೋ. 2 ಚಾನಲಲ್ಲಿ ಹೋಗಿ ವಿಡಿಯೋ ನೋಡಿ ಅಂತ ಕೇಳ್ಕೊಂತೀವಿ. ಮತ್ತೊಂದು ಇಂಡಸ್ಟ್ರಿ ಮೀಡಿಯಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.